ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ತಂದೆ. ಯಾರು ನಿನ್ನ ತಂದೆ ಎಂದಾಗ ನಾವು ಹೇಳ್ತೇವೆ, ಯೇಸು ಕ್ರಿಸ್ತನು ನನ್ನ ತಂದೆ ಎಂಬುದಾಗಿ ಹೇಳುವಂಥವರಾಗಿರಬೇಕು. ಯೋಹಾನ ಅಧ್ಯಾಯ 20:17 ನೀವು ನೋಡೋದಾದರೆ ಅಲ್ಲಿ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯೇಸು ಆಕೆಗೆ ನನ್ನನ್ನು ಮುಟ್ಟಬೇಡ, ಯಾಕೆಂದರೆ ನಾನು ಇನ್ನೂ ನನ್ನ ತಂದೆಯ ಬಳಿಗೆ ಏರಿ ಹೋಗಲಿಲ್ಲ. ಆದರೆ ನೀನು ನನ್ನ ಸಹೋದರನ ಬಳಿಗೆ ಹೋಗಿ ಅವರಿಗೆ ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ನಾನು ಏರಿ ಹೋಗುತ್ತೇನೆ ಎಂದು ಹೇಳು. ನೋಡಿ, ದೇವರ ವಾಕ್ಯ ಇಲ್ಲಿ ಏನು ಹೇಳ್ತದಂದರೆ, ನಾನು ನನ್ನ ತಂದೆಯು ನಿಮ್ಮ ತಂದೆಯೂ ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ. ದೇವರು ಎಷ್ಟು ಅದ್ಭುತವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ದೇವರು ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಒಂದು ಕ್ರಿಯೆ. ಯಾಕೆ ಅಂದರೆ ಅದು ಆಕೆ ಕೃತಜ್ಞತೆಯುಳ್ಳವಳಾಗಿದ್ದಳು, ಅದಕ್ಕೆ ದೇವರು ನಡೆಸ್ತಾರೆ. ಇದು ಆಕಸ್ಮಿಕವಾದದ್ದಲ್ಲ. ಕೀರ್ತನೆಗಳು 139, 15, 16 ನೀವು ಗಮನಿಸೋದಾದರೆ, ಈ ಲೋಕವನ್ನು ಸೃಷ್ಟಿ ಮಾಡುವ ಮೊದಲೇ ನಿನ್ನನ್ನು ಆರಿಸಿಕೊಂಡಿದ್ದ. ಯೋಚನೆ ಮಾಡಿ. ಎಫೆಸ 14:1, 4 ಮತ್ತು 11 ನೋಡಿ, ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರುತ್ತದೆ. ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ನಿರ್ದೋಷಿಗಳು ಆಗಿರಬೇಕಂತಲೂ ಆತನು ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ಜಗತ್ತು ಬುನಾದಿ ಹಾಕುವುದಕ್ಕಿಂತ ಮುಂಚೆ, ಜಗತ್ತಿಗೆ ಬುನಾದಿಯನ್ನು ಹಾಕುವುದಕ್ಕಿಂತ ಮುಂಚೆನೇ ದೇವರು ನನ್ನನ್ನು ಆರಿಸಿಕೊಳ್ತಾನೆ, ನಿಮ್ಮನ್ನು ಆರಿಸಿಕೊಳ್ತಾನೆ. ಯಾಕೆ? ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆಮೇಲೆ ನೋಡಿ, 11 ನೀವು ನೋಡೋದಾದರೆ ಅಲ್ಲಿ ದೇವರು 11ನೇ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಆತನ ಸ್ವಚಿತ್ತ. ಏನೋ? ಆತನ ಸ್ವಚಿತ್ತ ಆಲೋಚನೆಗಳನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಸಾಧಿಸುವ ಆತನ ಉದ್ದೇಶದ ಮೇರೆಗೆ ಮೊದಲೇ, ಯಾರ ಉದ್ದೇಶ ಮೇರೆಗೆ? ಮೊದಲೇ ನೇಮಿಸಲ್ಪಟ್ಟವರಾದ ನಾವು ಆತನಲ್ಲಿ ಬಾಧ್ಯತೆಯನ್ನು ಸರಿ ಹೊಂದುವೆವು. ದೇವರು ಕುಟುಂಬಕ್ಕೆ ಮೊದಲೇ ಜೋಡಿಸಲ್ಪಟ್ಟ ಹಾಗೆ ಆತನು ಎಂದಿಗೂ ತನ್ನ ಮಕ್ಕಳನ್ನು ತೊರೆಯುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕಾಗ್ತದೆ. ಆತನು ನಿನ್ನನ್ನು ಶಾಶ್ವತ ಪ್ರೀತಿಯಿಂದಲೇ ಪ್ರೀತಿಸ್ತಾನೆ. ಆ ಪ್ರೀತಿ ನಿನ್ನ ಮೇಲೆ ಧಾರಾಳವಾಗಿ ಸುರಿಸಿದ್ದಾನೆ. ಪ್ರೀತಿಯುಳ್ಳ ತಂದೆಯಾದ ದೇವರ ಕರಗಳಲ್ಲಿ ಸುರಕ್ಷಿತವಾಗಿರುವ ಮಗುವಿನ ಹಾಗೆ ಯಾವಾಗಲೂ ನಿನ್ನನ್ನು ಆತನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಎಂಬುದನ್ನು ನೀನು ಮರೆಯಬಾರದು. ಆತನ ಸಾರೂಪ್ಯದಲ್ಲಿ ನಿನ್ನನ್ನು ಸೃಷ್ಟಿಸಿದ್ದಾನೆ, ನಿನ್ನನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ಮುಂಜಾನೆ ಯಾರ್ಯಾರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಯಾರ್ಯಾರು ದೇವರೇ ಜ್ವರದಿಂದ, ತಲೆನೋವಿಂದ, ಬೇರೆ ಬೇರೆ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೋ ನಿಮ್ಮ ರಕ್ತದಿಂದ ಗುಣ ಮಾಡು ಸ್ವಾಮಿ. ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ಮಕ್ಕಳಿಗೆ ಮಾನಸಿಕ ಬಲವನ್ನು ಕೊಡು ಸ್ವಾಮಿ. ಒಂದು ಮನೋಸ್ಥೈರ್ಯವನ್ನು ಕೊಡು.
ಯೇಸುವಿನ ರಕ್ತ ಚೆಲ್ಲಲ್ಪಡಲಿ. ಯೇಸುವಿನ ರಕ್ತದಿಂದ ಬಿಡುಗಡೆ, ಯೇಸುವಿನ ರಕ್ತದಿಂದ ಸುಖ, ಯೇಸುವಿನ ರಕ್ತದಿಂದ ಸಮಸ್ತವೂ ಸಾಧ್ಯ ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಅಮೇನ್, ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ. ನಮಸ್ಕಾರ.